ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಜನವರಿ 9, 2026 ಟಾಪ್ 12 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವು ಟಾಪ್ 12 ಕರೆಂಟ್ ಅಫೇರ್ಸ್ ಏನಿದೆ ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಟಾಪ್ 12 ಪ್ರಶ್ನೆಗಳು ನಾನು ಡೈಲಿ ಟಾಪ್ 12 ಪ್ರಶ್ನೆಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಡೈಲಿ ಕರೆಂಟ್ ಅಫೇರ್ಸ್ನಲ್ಲಿ. ನೋಡಿ ಫ್ರೆಂಡ್ಸ್, ಈ ಒಂದು ಟಾಪ್ 12 ಪ್ರಶ್ನೆಗಳು ಏನಿದೆ PC, PSI, FDA, SDA, ಗ್ರೂಪ್ ಸಿ, ವಿಲೇಜ್ ಅಕೌಂಟ್ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಅಲ್ಲದೆ ಮೇನಾಗಿ ಸೆಂಟ್ರಲ್ ಎಕ್ಸಾಮ್ಸ್ನಲ್ಲಿ SSC, MTS, GD, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಇದಾದ ನಂತರ ರೈಲ್ವೆ ಗ್ರೂಪ್ ಡಿಗೆ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಡೈಲಿ ಟಾಪ್ 12 ಪ್ರಶ್ನೆಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಕರೆಂಟ್ ಅಫೇರ್ಸ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ಅವರೆಲ್ಲರೂ ನೀವು ಡೈಲಿ ಜಸ್ಟ್ 5 ನಿಮಿಷದ ವಿಡಿಯೋ ಆಗಿರುತ್ತೆ. ನೀವು ಡೈಲಿ ಶಾರ್ಟಾಗಿ ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಮಾರ್ಕ್ಸ್ ಬಿಡ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಒಂದೊಂದಾಗಿ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ರಸ್ತೆ ನಿರ್ಮಾಣಕ್ಕಾಗಿ ವಾಣಿಜ್ಯಿಕ ಪ್ರಮಾಣದಲ್ಲಿ ಬಯೋ ಬಿಟ್ಮೇನ್ ಉತ್ಪಾದಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳ್ತಿದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ. ಜನವರಿ 2026 ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಸಂಗೀತ ಕಲಾನಿಧಿ ಪ್ರಶಸ್ತಿ 2025 ಯಾರು ಪಡೆದರು? ಇದಕ್ಕೆ ಸರಿಯಾದ ಉತ್ತರ RK ಶ್ರೀರಾಮ್ ಕುಮಾರ್. ಕಾಸ್ಮಿಕ್ ಧೂಳಿನ ಕಣಗಳನ್ನು ಅಧ್ಯಯನ ಮಾಡಲು ಇಸ್ರೋ ಮೊದಲ ಸ್ಥಳೀಯ ಡಸ್ಟ್ ಡಿಟೆಕ್ಟರ್ ಅಂದರೆ DEX ಅನ್ನು ಯಾವ ಮುಖ್ಯ ಕಾರ್ಯಾಚರಣೆಯೊಂದಿಗೆ ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಪೋಸ್ಯಾಟ್. 4 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಕಾರ್ಯಕ್ರಮವಾದ ಸಂಸ್ಕಾರ ಶಾಲಾವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಜನವರಿ 2026 ಭಾರತೀಯ ಸೇನೆಯು 1 ಲಕ್ಷಕ್ಕೂ ಹೆಚ್ಚು ಡ್ರೋನ್ ಆಪರೇಟರ್ಗಳ ಹೊಸ ವಿಶೇಷ ಪಡೆ ರಚಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಭೈರವ್ ಫೋರ್ಸ್. ಇದು ಭಾರತೀಯ ಸೇನೆ 1 ಲಕ್ಷಕ್ಕೂ ಹೆಚ್ಚು ಡ್ರೋನ್ ಆಪರೇಟರ್ಗಳ ಹೊಸ ವಿಶೇಷ ಪಡೆ ರಚಿಸಿದೆ. ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ರಾಷ್ಟ್ರೀಯ ಖೋ-ಖೋ ಚಾಂಪಿಯನ್ಶಿಪ್ 2026 ಪುರುಷರ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳ್ತಾಯಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಏನಿದೆ ಅದು ಖೋ-ಖೋ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತದ ಮೊದಲ ಮಾಲಿನ್ಯ ನಿಯಂತ್ರಣ ಹಡಗು ಅಂದರೆ ICGS ಸಮುದ್ರ ಪ್ರತಾಪ್ ಅನ್ನು ಯಾವ ಸ್ಥಳದಲ್ಲಿ ರಾಷ್ಟ್ರಕ್ಕೆ ಅರ್ಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಗೋವಾ. ಜನವರಿ 2026 ಎಲ್ಲ ರಸ್ತೆಗಳಲ್ಲಿ QR ಕೋಡ್ಗಳನ್ನು ಸ್ಥಾಪಿಸುವುದನ್ನು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಕಡ್ಡಾಯಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ಜನವರಿ 2026 ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಶ್ವದ 2ನೇ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ ಅಂದರೆ NESL ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಖುದ್ಬತ್ ಇ ಮೋದಿ ಫ್ರಮ್ ದಿ ಪ್ಯಾಸಿಲ್ ಆಫ್ ದಿ ರೆಡ್ ಫೋರ್ಟ್ ಎಂಬ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಧರ್ಮೇಂದ್ರ ಪ್ರಧಾನ್. ವಿದೇಶಾಂಗ ಸಚಿವ ಡಾಕ್ಟರ್ S ಜಯಶಂಕರ್ ಅವರು ಯಾವ IITಯನ್ನು ವಿಶ್ವದ ಮೊದಲ ಬಹುರಾಷ್ಟ್ರೀಯ IITಯನ್ನಾಗಿ ಮಾಡಲು ಜಾಗತಿಕ ಉಪಕ್ರಮ ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ IIT ಮದ್ರಾಸ್. ಜನವರಿ 2026 ಯಾವ ದೇಶವು ಸುಧಾರಿತ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಲೌಡಿ ಅನ್ನು ತನ್ನ ನೌಕಾಪಡೆಗೆ ಸೇರಿಸಿಕೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಚೀನಾ. ನೋಡಿ ಫ್ರೆಂಡ್ಸ್, ನಿಮಗೊಂದು ಟೆಸ್ಟ್ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಈ ಒಂದು ಪ್ರಶ್ನೆಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕು. ಇಲ್ಲಿ ನೋಡಿ, ಕಾಸ್ಮಿಕ್ ಧೂಳಿನ ಕಣಗಳನ್ನು ಅಧ್ಯಯನ ಮಾಡಲು ಇಸ್ರೋ ಮೊದಲ ಸ್ಥಳೀಯ ಡಸ್ಟ್ ಡಿಟೆಕ್ಟರ್ ಅನ್ನು ಅಂದರೆ DEX ಅನ್ನು ಯಾವ ಮುಖ್ಯ ಕಾರ್ಯಾಚರಣೆಯೊಂದಿಗೆ ಪ್ರಾರಂಭಿಸಿದೆ? ಇದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೊಂದು ಪ್ರಶ್ನೆ, ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ರಾಷ್ಟ್ರೀಯ ಖೋ-ಖೋ ಚಾಂಪಿಯನ್ಶಿಪ್ 2026 ಪುರುಷರ ಪ್ರಶಸ್ತಿ ಗೆದ್ದವರು ಯಾರು? ಇದರ ಒಂದು ಪ್ರಶ್ನೆಗೆ ಆನ್ಸರ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡೋಣ ಎಷ್ಟು ಜನ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಂತ ನೋಡೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಟಾಪ್ 12 ಪ್ರಶ್ನೆಗಳ
ಈ ಒಂದು ಟಾಪ್ 12 ಪ್ರಶ್ನೆಗಳು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜಸ್ಟ್ 5 ನಿಮಿಷದಿಂದ ಇರುತ್ತೆ. ಶಾರ್ಟಾಗಿ ನೀವು ರಿವಿಷನ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಓದ್ತಾ ಇದ್ದೀರಾ ಸೆಂಟ್ರಲ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ಸ್ಟೇಟ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ಈ ಒಂದು ಕ್ವಶನ್ಸ್ಗಳೇನಿದೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೂ ಕೂಡ ತಿಳಿಸಿ, ಅವರು ಕೂಡ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ನ ನೋಡ್ತಾ ಇರಲಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.